ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶರಶಯ್ಯೆಯಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯರನ್ನು ಕಾಣಲು ಶ್ರೀಕೃಷ್ಣನಿಂದ ಒಡಗೂಡಿ ಯುಧಿಷ್ಠಿರ ಮಹಾರಾಜ ಮತ್ತು ಇತರ ಎಲ್ಲ ಪಾಂಡವರು ಕುರುಕ್ಷೇತ್ರ ರಣರಂಗಕ್ಕೆ ಬಂದಿದ್ದಾರೆ. ಭೀಷ್ಮಾಚಾರ್ಯರಿಂದ ಉಪದೇಶವನ್ನು ಪಡೆಯುವ ಕಾರಣಕ್ಕಾಗಿ ಯುಧಿಷ್ಠಿರ ಮಹಾರಾಜನು ಅಲ್ಲಿಗೆ ಬಂದಿದ್ದನು. ಭೀಷ್ಮಾಚಾರ್ಯರು ತಮ್ಮ ಶರೀರವನ್ನು ತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣನು ಅವರಿಗೆ ತಮ್ಮ ಸಾಕ್ಷಾತ್ ದರ್ಶನವನ್ನು ನೀಡಿದರು. ತಾವು ಶರೀರವನ್ನು ತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತನನ್ನೇ ತಮ್ಮ ಎದುರಿಗೆ ಕಂಡಂತಹ ಭೀಷ್ಮಾಚಾರ್ಯರು ಈ ರೀತಿಯಾಗಿ ನುಡಿಯುತ್ತಾರೆ. ಸಾದೇವ ದೇವೋ ಭಗವಾನ್ ಪ್ರತೀಕ್ಷತಾಂ ಕಲೇವರಂ ಯಾವದಿದಂ ಹಿನೋಮ್ಯಹಂ ಪ್ರಸನ್ನಃ ಸಾರುಣಲೋಚನೋಲ್ಲಸಂ ಮುಖಾಂಭುಜೋ ಧ್ಯಾನ ಪಥಶ್ಚತುರ್ಭುಜಃ. ಚತುರ್ಭುಜನಾದ, ಸುಂದರವಾಗಿ ಅಲಂಕೃತವಾದ, ಕಮಲಮುಖಿಯಾದ, ಉದಯಭಾನುವಿನಂತೆ ಕೆಂಪು ಕಣ್ಣುಗಳುಳ್ಳ, ಪ್ರಸನ್ನ ಮಂದಹಾಸ ಬೀರುವ ಹೇ ಸ್ವಾಮಿಯೇ, ನಾನು ಈ ಲೌಕಿಕ ದೇಹವನ್ನು ತ್ಯಾಗ ಮಾಡುವ ಸಮಯದಲ್ಲಿ ನನ್ನ ಪ್ರತೀಕ್ಷಣೆ ಮಾಡು. ಯುಧಿಷ್ಠಿರ ಮಹಾರಾಜನು ನಾನಾ ಧರ್ಮ ಕರ್ತವ್ಯಗಳ ಸಾರಭೂತವಾದ ತತ್ವಗಳನ್ನು ಕುರಿತು ಭೀಷ್ಮಾಚಾರ್ಯರನ್ನು ಕೇಳಿದನು. ಯುಧಿಷ್ಠಿರ ಮಹಾರಾಜನ ಪ್ರಶ್ನೆಗೆ ಉತ್ತರವಾಗಿ ಭೀಷ್ಮಾಚಾರ್ಯರು ಮೊದಲು ವ್ಯಕ್ತಿಗತ ಅರ್ಹತೆಗಳಿಗೆ ಅನುಗುಣವಾಗಿ ವರ್ಣಾಶ್ರಮಗಳ ಎಲ್ಲ ವರ್ಗೀಕರಣಗಳನ್ನು ಕುರಿತು ಲಕ್ಷಣ ವಿವರಣೆ ಮಾಡಿದರು. ಅನಂತರ ಅವರು ವೈರಾಗ್ಯದಿಂದ ಕರ್ಮದ ಬಿಡುಗಡೆ ಮತ್ತು ವ್ಯಾಮೋಹದಿಂದ ಕರ್ಮಬಂಧನಕ್ಕೆ ಒಳಗಾಗುವಿಕೆಯನ್ನು ವ್ಯವಸ್ಥಿತವಾಗಿ ವಿವರಿಸಿದರು. ಎಲ್ಲ ಮಾನವ ಜನಾಂಗಕ್ಕಾಗಿ ಭೀಷ್ಮಾಚಾರ್ಯರು 9 ಅರ್ಹತೆಗಳನ್ನು ಬೋಧಿಸಿದ್ದಾರೆ. ಕೋಪಗೊಳ್ಳದಿರುವುದು, ಸುಳ್ಳು ಹೇಳದಿರುವುದು, ಸಂಪತ್ತನ್ನು ಸಮಾನವಾಗಿ ಹಂಚುವುದು, ಕ್ಷಮಿಸುವುದು, ಕೇವಲ ಧರ್ಮಪತ್ನಿಯಿಂದ ಮಕ್ಕಳನ್ನು ಪಡೆಯುವುದು, ಪರಿಶುದ್ಧ ಮನಸ್ಸು ಮತ್ತು ಆರೋಗ್ಯಕರ ದೇಹವನ್ನು ಹೊಂದಿರುವುದು, ಬೇರೆಯವರಿಗೆ ಕೇಡನ್ನು ಬಯಸದೇ ಇರುವುದು, ಸರಳವಾಗಿರುವುದು, ಸೇವಕರು ಅಥವಾ ಅಧೀನರಿಗೆ ಆಸರೆಯಾಗಿರುವುದು. ಮೇಲೆ ಹೇಳಿದ ಈ ಪ್ರಾಥಮಿಕ ಗುಣಗಳನ್ನು ಹೊಂದದೇ ಇರುವವರನ್ನು ಸುಸಂಸ್ಕೃತ ವ್ಯಕ್ತಿ ಎಂದು ಕರೆಯಲಾಗುವುದಿಲ್ಲ. ಅನಂತರ ಭೀಷ್ಮಾಚಾರ್ಯರು ದಾನ ಧರ್ಮಗಳು, ರಾಜಧರ್ಮಗಳು, ಮೋಕ್ಷ ಧರ್ಮಗಳನ್ನು ವಿಭಾಗಿಸಿ ವಿವರಿಸಿದರು. ಅದಾದ ಮೇಲೆ ಸ್ತ್ರೀಧರ್ಮ ಮತ್ತು ಭಕ್ತರ ಧರ್ಮಗಳನ್ನು ಕುರಿತು ವಿಸ್ತಾರವಾಗಿ ವಿವರಿಸಿದರು. ಅನಂತರ ಅವರು ವಿವಿಧ ವರ್ಣಾಶ್ರಮಗಳ ವೃತ್ತಿಧರ್ಮಗಳನ್ನು ಕುರಿತು ಇತಿಹಾಸಗಳಿಂದ ದೃಷ್ಟಾಂತಗಳನ್ನು ಕೊಡುತ್ತಾ ವಿವರಿಸಿದರು. ಏಕೆಂದರೆ ಅವರು ಸತ್ಯವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಹೀಗೆ ವೃತ್ತಿಧರ್ಮಗಳನ್ನು ಕುರಿತು ಭೀಷ್ಮಾಚಾರ್ಯರು ವಿವರಿಸುತ್ತಿದ್ದಾಗ ಉತ್ತರಾಯಣ ಪುಣ್ಯಕಾಲವು ಸನ್ನಿಹಿತವಾಯಿತು. ಇಚ್ಛಾಮರಣಿಗಳಾದ ಯೋಗಿಗಳು ಬಯಸುವ ಕಾಲವಿದು. ಅನಂತರ ನಾನಾ ವಿಷಯಗಳನ್ನು ಕುರಿತು ಸಹಸ್ರಾರು ಅರ್ಥಗಳಿಂದ ಕೂಡಿದ ಮಾತುಗಳನ್ನಾಡಿದ, ಸಾವಿರಾರು ರಣರಂಗಗಳಲ್ಲಿ ಕಾದಿ ಸಾವಿರಾರು ಜನರನ್ನು ರಕ್ಷಿಸಿದ ಭೀಷ್ಮರು ಮಾತನಾಡುವುದನ್ನು ನಿಲ್ಲಿಸಿದರು. ಸಮಸ್ತ ಬಂಧನಗಳಿಂದಲೂ ಮುಕ್ತರಾದ ಅವರು ತಮ್ಮ ಮನಸ್ಸನ್ನು ಬೇರೆಲ್ಲವುಗಳಿಂದ ಹಿಂದಕ್ಕೆ ಸೆಳೆದು ತಮ್ಮೆದುರು ನಿಂತ ಚತುರ್ಭುಜನಾದ, ಪೀತಾಂಬರಧಾರಿಯಾದ, ಮೂಲ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಲ್ಲಿ ತಮ್ಮ ವಿಶಾಲ ನೇತ್ರಗಳನ್ನು ನೆಟ್ಟರು. ತಮ್ಮ ಲೌಕಿಕ ದೇಹವನ್ನು ತ್ಯಾಗ ಮಾಡುವ ಆ ಮಹಾಮುಹೂರ್ತದಲ್ಲಿ ಭೀಷ್ಮಾಚಾರ್ಯರು ಮಾನವ ಜನ್ಮದ ಮುಖ್ಯ ಕರ್ತವ್ಯಗಳನ್ನು ಕುರಿತಂತೆ ಮಹತ್ವದ ದೃಷ್ಟಾಂತವಾದರು. ಮರಣಾಸನ್ನನಾದ ವ್ಯಕ್ತಿಯ ಗಮನವನ್ನು ಸೆಳೆಯುವ ವಿಷಯವೇ ಅವನ ಮುಂದಿನ ಜನ್ಮದ ಆರಂಭವಾಗುತ್ತದೆ. ಆದುದರಿಂದ ವ್ಯಕ್ತಿಯು ಪರಮಪ್ರಭು ಶ್ರೀಕೃಷ್ಣನ ಧ್ಯಾನದಲ್ಲಿ ತಲ್ಲೀನನಾಗಿದ್ದರೆ ಅವನು ನಿಸ್ಸಂದೇಹವಾಗಿಯೂ ಭಗವಂತನ ಧಾಮಕ್ಕೆ ಮರಳುತ್ತಾನೆ. ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಇದನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಯಾರು ಮರಣಕಾಲದಲ್ಲಿ ಭಗವಂತನನ್ನೇ ಕುರಿತು ಸ್ಮರಣೆ ಮಾಡುತ್ತಾ ದೇಹತ್ಯಾಗ ಮಾಡುವರೋ ಅವರು ತಕ್ಷಣವೇ ಭಗವಂತನ ಧಾಮವನ್ನು ಹೊಂದುತ್ತಾರೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಭಗವಾನ್ ಶ್ರೀಕೃಷ್ಣನನ್ನು ನೋಡುತ್ತಾ ಪರಿಶುದ್ಧ ಧ್ಯಾನದಲ್ಲಿ ಮಗ್ನರಾದ ಅವರಿಗೆ ಬಾಣಾಘಾತದಿಂದಾಗಿ ಗಾಯದ ನೋವುಗಳೆಲ್ಲ ಉಪಶಮನವಾದವು. ಆ ಕೂಡಲೇ ಅವರು ಸಮಸ್ತ ಲೌಕಿಕ ಅಶುಭಗಳಿಂದ ಮುಕ್ತರಾದರು. ಅವರ ಇಂದ್ರಿಯಗಳ ಬಾಹ್ಯ ಕ್ರಿಯೆಗಳೆಲ್ಲ ಥಟ್ಟನೆ ಸ್ತಬ್ಧವಾದವು. ಅವರು ತಮ್ಮ ಲೌಕಿಕ ದೇಹವನ್ನು ತ್ಯಾಗ ಮಾಡುವ ಈ ಸಮಯದಲ್ಲಿ ಸಮಸ್ತ ಜೀವಿಗಳ ನಿಯಾಮಕನನ್ನು ದಿವ್ಯವಾಗಿ ಸ್ತೋತ್ರ ಮಾಡಿದರು. ಇತಿ ಮತಿರುಪಕಲ್ಪಿತಾ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖಮುಪಗತೆ ಕ್ವಚಿದ್ವಿಹರ್ತುಂ ಪ್ರಕೃತಿಮುಪೇಯುಷಿ ಯದ್ಭವ ಪ್ರವಾಹ. ಭೀಷ್ಮಾಚಾರ್ಯರು ನುಡಿದರು, ಈವರೆಗೆ ನಾನಾ ಬಗೆಯ ವಿಷಯಗಳಲ್ಲಿ ವೃತ್ತಿಧರ್ಮಗಳಲ್ಲಿ ಮಗ್ನವಾಗಿದ್ದ ನನ್ನ ಚಿಂತನೆ, ಭಾವನೆ ಮತ್ತು ಇಚ್ಛಾಶಕ್ತಿಯನ್ನು
ಸರ್ವಶಕ್ತನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ನೆಲೆಗೊಳಿಸುತ್ತೇನೆ. ಅವನು ಸದಾ ಆತ್ಮತೃಪ್ತ. ಆದರೆ ಭಕ್ತರ ಸ್ವಾಮಿಯಾದ ಅವನು ತನ್ನಿಂದಲೇ ಸೃಷ್ಟಿಯಾದ ಲೌಕಿಕ ಪ್ರಪಂಚದಲ್ಲಿ ಕೆಲವು ಸಲ ಅವತರಿಸಿ ದಿವ್ಯ ಆನಂದವನ್ನು ಅನುಭವಿಸುತ್ತಾನೆ. ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರಗೌರವರಾಂಬರಾಂ ದಧಾನೆ ವಪುರಲಕಕುಲಾವೃತಾನನಾಬ್ಜಂ ವಿಜಯ ಸಖೇರತಿರಸ್ತು ಮೇನವದ್ಯ. ಶ್ರೀಕೃಷ್ಣ ಅರ್ಜುನನ ಪ್ರಾಣ ಸ್ನೇಹಿತ. ಅವನು ತಮಾಲ ವೃಕ್ಷದ ನೀಲಛಾಯೆಯನ್ನು ಹೋಲುವ ದಿವ್ಯ ಶರೀರದಲ್ಲಿ ಈ ಭೂಮಿಯ ಮೇಲೆ ಅವತರಿಸಿದ್ದಾನೆ. ಅವನ ದೇಹವು ಊರ್ಧ್ವ, ಮಧ್ಯ ಮತ್ತು ಅಧಮ ಎಂಬ ತ್ರಿಭುವನಗಳಲ್ಲಿ ಪ್ರತಿಯೊಬ್ಬರನ್ನೂ ಆಕರ್ಷಿಸುತ್ತದೆ. ಅವನ ಥಳಥಳಿಸುವ ಪೀತಾಂಬರ, ಶ್ರೀಚಂದನ ಲೇಪಿತವಾದ ಮುಖಕಮಲ ನನ್ನ ಆಕರ್ಷಣೀಯ ವಸ್ತುವಾಗಲಿ. ನಾನು ಯಾವ ಕಾಮ್ಯಫಲಗಳನ್ನು ಬಯಸದಂತಾಗಲಿ. ಯುಧಿತುರಗರಜೋ ವಿಧೂಮ್ರ ವಿಶ್ವಕ್ ಕಚಲುಲಿತ ಶ್ರಮ ವಾರ್ಯಲಂಕೃತಾಸ್ಯೆ ಮಮ ನಿಶಿತ ಶರೈರ್ವಿಭಿದ್ಯಮಾನ ತ್ವಚಿ ವಿಲಸತ್ಕವಚೇಸ್ತು ಕೃಷ್ಣ ಆತ್ಮ. ಕುರುಕ್ಷೇತ್ರ ರಣರಂಗದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿ ಕಾರ್ಯನಿರ್ವಹಿಸಿದನು. ಆಗ ಅರ್ಜುನನ ಎದುರಾಗಿ ಯುದ್ಧ ಮಾಡುತ್ತಿದ್ದಂತಹ ಭೀಷ್ಮಾಚಾರ್ಯರು ಕಂಡಂತಹ ದೃಶ್ಯವನ್ನು ಅವರು ಈಗ ನೆನಪು ಮಾಡಿಕೊಳ್ಳುತ್ತಿದ್ದಾರೆ. ರಣರಂಗದಲ್ಲಿ ಶ್ರೀಕೃಷ್ಣನ ಹಾರಾಡುವ ತಲೆಕೂದಲು ಕುದುರೆಗಳ ಖುರಪುಟದಿಂದೆದ್ದ ಧೂಳಿಯಿಂದಾಗಿ ಬೂದು ಬಣ್ಣಕ್ಕೆ ತಿರುಗಿತ್ತು. ಶ್ರಮದಿಂದಾಗಿ ಬೆವರಿನ ಹನಿಗಳು ಅವನ ಮುಖವನ್ನು ತೋಯಿಸಿದ್ದವು. ನನ್ನ ಮೊನಚಾದ ಬಾಣಗಳಿಂದಾದ ಗಾಯಗಳಿಂದ ಈ ಎಲ್ಲ ಅಲಂಕಾರಗಳು ಎದ್ದು ಕಾಣುತ್ತಿದ್ದವು. ಅದನ್ನೆಲ್ಲ ಅವನು ಸಂತೋಷದಿಂದ ಅನುಭವಿಸುತ್ತಿದ್ದ. ನನ್ನ ಮನಸ್ಸು ಇಂತಹ ಶ್ರೀಕೃಷ್ಣನೆಡೆಗೆ ಸಾಗಲಿ. ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ ನಿಜ ಪರಯೋರ್ಬಲಯೋರಥಂ ನಿವೇಶ್ಯ ಸ್ಥಿತವತಿ ಪರಸೈನಿಕಾಯುರಕ್ಷ್ಣ ಹೃತವತಿ ಪಾರ್ಥ ಸಖೇರತಿರ್ಮಮಾಸ್ತು. ತನ್ನ ಮಿತ್ರನ ಆದೇಶಕ್ಕೆ ಮಣಿದು ಭಗವಾನ್ ಶ್ರೀಕೃಷ್ಣ ಅರ್ಜುನ ಮತ್ತು ದುರ್ಯೋಧನರ ಸೈನಿಕರ ಕುರುಕ್ಷೇತ್ರದ ರಣರಂಗಕ್ಕೆ ಪ್ರವೇಶಿಸಿದ. ಅಲ್ಲಿ ಶತ್ರುಪಕ್ಷದವರ ಆಯಸ್ಸನ್ನು ತನ್ನ ಕರುಣಾಪೂರಿತ ದೃಷ್ಟಿಯಿಂದ ಕ್ಷೀಣಿಸಿದ. ಕೇವಲ ಶತ್ರುಗಳ ಕಡೆ ನೋಡುವಷ್ಟರಿಂದಲೇ ಇದನ್ನು ಮಾಡಿದ. ಅಂತಹ ಕೃಷ್ಣನ ಮೇಲೆ ನನ್ನ ಮನಸ್ಸು ನೆಲೆ ನಿಲ್ಲಲಿ. ವ್ಯವಹಿತ ಪೃತನಾಮುಖಂ ನಿರೀಕ್ಷ್ಯ ಸ್ವಜನವಧಾದ್ವಿಮುಖಸ್ಯ ದೋಷ ಬುದ್ಧ್ಯ ಕುಮತಿ ಮಹರದಾತ್ಮ ವಿದ್ಯಯಾಯ ಚರಣರತಿ ಪರಮಸ್ಯ ತಸ್ಯ ಮೇಸ್ತು. ಯುದ್ಧಭೂಮಿಯಲ್ಲಿ ತನ್ನೆದುರಿಗಿರುವ ಯೋಧರನ್ನೂ ಸೇನಾಪತಿಗಳನ್ನೂ ಕಂಡು ಅರ್ಜುನ ಅಜ್ಞಾನದಿಂದ ಮಲಿನಾದಂತೆ ತೋರಿದ. ಆಗ ಭಗವಂತನು ದಿವ್ಯಜ್ಞಾನವನ್ನು ಬೋಧಿಸುವ ಮೂಲಕ ಅವನ ಅಜ್ಞಾನವನ್ನು ತೊಡೆದು ಹಾಕಿದ. ಅಂತಹ ಭಗವಂತನ ಪಾದಪದ್ಮಗಳು ಸದಾ ನನ್ನ ಆಕರ್ಷಣೀಯ ವಿಷಯವಾಗಿ ಉಳಿಯಲಿ. ಸ್ವನಿಗಮಮಪಹಾಯ ಮತ್ಪ್ರತಿಜ್ಞಾಂ ಋತಮಧಿಕರ್ತುಮವಪ್ಲುತೋರತಸ್ತ ಧೃತರಥ ಚರಣೋಭ್ಯಯಾಚ್ಯಲದ್ಗು ಹರಿರಿವ ಹಂತುಮಿಭಂ ಗತೋತ್ತರೀಯ. ನನ್ನ ಕೋರಿಕೆಯನ್ನು ಈಡೇರಿಸಲು ತನ್ನ ಪ್ರತಿಜ್ಞೆಯನ್ನೇ ಭಂಗ ಮಾಡಿ ಭಗವಾನ್ ಶ್ರೀಕೃಷ್ಣನು ರಥದಿಂದ ಕೆಳಗಿಳಿದು ಅದರ ಚಕ್ರವನ್ನೇ ಕೈಗೆತ್ತಿಕೊಂಡು ಆನೆಯನ್ನು ಕೊಲ್ಲಲು ಧಾವಿಸುವ ಸಿಂಹದಂತೆ ನನ್ನೆಡೆಗೆ ತ್ವರೆಯಿಂದ ಧಾವಿಸಿ ಬಂದನು. ಹಾಗೆ ಬರುತ್ತಾ ತನ್ನ ಉತ್ತರಿಯ ಬಿದ್ದು ಹೋದುದನ್ನೂ ಅವನು ಗಮನಿಸಲಿಲ್ಲ. ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧವು ಸೇನಾ ನಿಯಮಗಳಿಗೆ ಅನುಗುಣವಾಗಿಯೇ ನಡೆಯಿತು. ಆದರೂ ದುರ್ಯೋಧನನಿಗೆ ಸಮಾಧಾನವಿರಲಿಲ್ಲ. ಪಿತೃವಾತ್ಸಲ್ಯದಿಂದಾಗಿ ಅರ್ಜುನನನ್ನು ಕೊಲ್ಲಲು ಭೀಷ್ಮಾಚಾರ್ಯರು ಹಿಂದೆಗೆಯುತ್ತಿದ್ದಾರೆಂದು ದುರ್ಯೋಧನನು ಅವರನ್ನು ಟೀಕಿಸಿದ. ಯುದ್ಧ ಧರ್ಮದ ಬಗ್ಗೆ ಯಾರಾದರೂ ಅವಮಾನ ಮಾಡಿದರೆ ನಿಜವಾದ ಕ್ಷತ್ರಿಯನಾದವನು ಸಹಿಸಲಾರ. ಆದುದರಿಂದ ಭೀಷ್ಮಾಚಾರ್ಯರು ಮರುದಿನ ಪಂಚಪಾಂಡವರೆಲ್ಲರನ್ನೂ ಆ ಉದ್ದೇಶಕ್ಕಾಗಿಯೇ ನಿರ್ಮಿಸಲಾದ ವಿಶೇಷ ಅಸ್ತ್ರಗಳಿಂದ ಕೊಲ್ಲುವುದಾಗಿ ಭರವಸೆ ನೀಡಿದರು. ಇದರಿಂದ ತೃಪ್ತನಾದಂತಹ ದುರ್ಯೋಧನನು ಮರುದಿನದ ಯುದ್ಧದ ಸಮಯದಲ್ಲಿ ಕೊಡುವುದಕ್ಕಾಗಿ ಆ ಬಾಣಗಳನ್ನು ತನ್ನ ಬಳಿಯೇ ಇಟ್ಟುಕೊಂಡ. ಆದರೆ ಅರ್ಜುನನು ಉಪಾಯವಾಗಿ ಆ ಬಾಣಗಳನ್ನು ದುರ್ಯೋಧನನಿಂದ ತೆಗೆದುಕೊಂಡ. ಇದು ಭಗವಾನ್ ಶ್ರೀಕೃಷ್ಣನ ತಂತ್ರವೆಂದು ಭೀಷ್ಮರಿಗೆ ಅರ್ಥವಾಯಿತು. ಆದುದರಿಂದ ಮರುದಿನದ ಯುದ್ಧದಲ್ಲಿ ಕೃಷ್ಣನೇ ಆಯುಧವನ್ನು ಎತ್ತಿಕೊಳ್ಳುವಂತೆ ಮಾಡುವುದಾಗಿ ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿದರು. ಕೃಷ್ಣ ಹಾಗೆ ಮಾಡದೇ ಇದ್ದರೆ ಅವನ ಮಿತ್ರ ಅರ್ಜುನನು ಸಾಯಬೇಕಾಗುತ್ತದೆ. ಮರುದಿನದ ಯುದ್ಧದಲ್ಲಿ ಭೀಷ್ಮರು ಎಷ್ಟು ಉಗ್ರವಾಗಿ ಕಾದಿದರೆಂದರೆ ಕೃಷ್ಣಾರ್ಜುನರಿಬ್ಬರೂ ಗಂಡಾಂತರಕ್ಕೆ ಸಿಕ್ಕಿ ಹಾಕಿಕೊಂಡರು. ಅರ್ಜುನ ಇನ್ನೇನು ಸೋತು ಹೋಗಬೇಕು, ಇನ್ನೊಂದು ಕ್ಷಣದಲ್ಲಿ ಭೀಷ್ಮರು ಅವನನ್ನು ಕೊಂದು ಬಿಡಬಹುದು ಎನ್ನುವಂತಹ ಗಂಭೀರ ಸನ್ನಿವೇಶ ಉಂಟಾಯಿತು. ಆ ಸಮಯದಲ್ಲಿ ತನ್ನ ಪ್ರತಿಜ್ಞೆಗಿಂತ ಮುಖ್ಯವಾದ ಭೀಷ್ಮರ ಪ್ರತಿಜ್ಞೆಯನ್ನು ಈಡೇರಿಸುವ ಮೂಲಕ
ತನ್ನ ಭಕ್ತರಾದ ಭೀಷ್ಮರನ್ನು ಸಂತುಷ್ಟಪಡಿಸಲು ಭಗವಾನ್ ಶ್ರೀಕೃಷ್ಣನು ಉದ್ದೇಶಿಸಿದನು. ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ತಾನು ಆಯುಧವನ್ನು ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದರೂ ಅರ್ಜುನನನ್ನು ಸಂರಕ್ಷಿಸುವಂತಹ ಉದ್ದೇಶದಿಂದ ಶ್ರೀಕೃಷ್ಣನು ರಥದಿಂದ ಕೆಳಗಿಳಿದು ರಥದ ಚಕ್ರವನ್ನೇ ಕೈಗೆತ್ತಿಕೊಂಡು ಆನೆಯನ್ನು ಕೊಲ್ಲಲು ಹೋಗುವ ಸಿಂಹದಂತೆ ಕೋಪಾವಿಷ್ಟನಾಗಿ ಭೀಷ್ಮರೆಡೆಗೆ ಧಾವಿಸಿದನು. ದಾರಿಯಲ್ಲಿ ಭಗವಾನ್ ಶ್ರೀಕೃಷ್ಣನ ಉತ್ತರೀಯವು ಜಾರಿ ಬಿದ್ದಿತು. ಆದರೂ ಕೂಡ ಕೋಪದ ಭರದಲ್ಲಿ ಅದು ಜಾರಿ ಬಿದ್ದದ್ದು ಅವನಿಗೆ ತಿಳಿಯಲಿಲ್ಲ. ತಕ್ಷಣವೇ ಭೀಷ್ಮಾಚಾರ್ಯರು ಶಸ್ತ್ರಗಳನ್ನು ಕೆಳಗಿಟ್ಟು ತಮ್ಮ ಪ್ರೀತಿಯ ಭಗವಂತನಿಗೆ ಪ್ರಾಣವನ್ನು ಅರ್ಪಿಸಲು ಸಿದ್ಧವಾಗಿ ನಿಂತರು. ಅದೇ ಕ್ಷಣದಲ್ಲಿ ಆ ದಿನದ ಯುದ್ಧವು ಮುಗಿದುದರಿಂದ ಅರ್ಜುನನು ಅಪಾಯದಿಂದ ಪಾರಾಗಿದ್ದ. ಈ ರೀತಿಯಾಗಿ ಚಕ್ರಪಾಣಿಯಾದಂತಹ ಭಗವಂತನನ್ನು ನೆನೆಯುತ್ತಾ ಭೀಷ್ಮಾಚಾರ್ಯರು ಆನಂದದಿಂದ ಆತನನ್ನು ಹೊಗಳುತ್ತಿದ್ದಾರೆ. ಭೀಷ್ಮಸ್ತುತಿಯ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.